ಎಸ್ ಹಾಗಾದ್ರೆ ಈಗ ಸ್ಯಾಂಡಲ್ವುಡ್ ಅನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ನಟ ದರ್ಶನ್ ಈ ಹಿಂದೆಯೂ ಕೂಡ ಸಾಕಷ್ಟು ವಿಚಾರದಲ್ಲಿ ಚರ್ಚೆಗೆ ಬರ್ತಾ ಇದ್ರು. ಆದರೆ ಈಗ ಬಂದಿರತಕ್ಕಂತಹ ಅವರ ಮೇಲಿನ ಆರೋಪ ಒಂದು ಕೊಲೆಯ ಆರೋಪ. ಈಗಾಗಲೇ ಪೊಲೀಸರು ಏಕಾಏಕಿ ಅವರ ಫಾರ್ಮ್ ಹೌಸ್ಗೆ ನುಗ್ಗಿದ್ದಾರೆ, ದರ್ಶನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ದರ್ಶನ್. ಒಂದು ಮೃತದೇಹ ಕಾಣಿಸಿಕೊಳ್ಳುತ್ತೆ ಎನ್ನುವಂತಹ ಒಂದು ಸಣ್ಣ ಸುಳಿವು ಪೊಲೀಸರಿಗೆ ಸಿಗುತ್ತೆ. ಆ ಒಂದು ಕೊಲೆಯ ರಹಸ್ಯವನ್ನ ಪೊಲೀಸರು ಭೇದಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ದರ್ಶನ್ ಬಾಡಿಗಾರ್ಡ್ ಹೆಸರು ಕೇಳಿ ಬರುತ್ತೆ. ಬಾಡಿಗಾರ್ಡ್ ಅನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬರುವಂತಹ ಮೂಲ ಹೆಸರು ಅದು ನಟ ದರ್ಶನ್. ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಿದ್ರಂತೆ. ದರ್ಶನ್ ಮತ್ತು ಪವಿತ್ರ ಗೌಡ ಒಟ್ಟಿಗೆ ಇರುವಂತಹ ಒಂದು ಪೋಸ್ಟಿನ ಕಾಮೆಂಟ್ ಬಾಕ್ಸ್ ನಲ್ಲಿ ರೇಣುಕಾ ಸ್ವಾಮಿಯ ಒಂದು ಮೆಸೇಜ್ಗಳು ಕಾಣಸಿಗುತ್ತೆ. ಅಶ್ಲೀಲವಾದಂತಹ ಮೆಸೇಜ್ ಕಾಣಸಿಗುತ್ತೆ. ಹಲ್ಲೆಯಿಂದ ಯುವಕ ಮೃತಪಟ್ಟ ಕೇಸ್ನಲ್ಲಿ ಈಗ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಹಾಗಾದ್ರೆ ಎರಡನೇ ಬಾರಿಯೂ ಕೂಡ ಈಗ ನಟ ದರ್ಶನ್ ಜೈಲಿಗೆ ಹೋಗುವಂತಹದ್ದು ಸಾಧ್ಯತೆ ಇದೆಯಾ? RR ನಗರದ ಮನೆಯಿಂದ ಅವರನ್ನ ಬಂಧಿಸಲಾಗಿದೆ. ಡಿಸಿಪಿ ಗಿರೀಶ್ ನೇತೃತ್ವದ ತಂಡದಿಂದ ದರ್ಶನ್ ಬಂಧನವಾಗಿರುವಂತಹದ್ದು. ಎರಡನೇ ಬಾರಿ ಅರೆಸ್ಟ್ ಆದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹಾಗಾದ್ರೆ ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿಯನ್ನ ಮಾಡಲಿಕ್ಕಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯಲಿಕ್ಕಿದೆ. ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅರೆಸ್ಟ್ ಸಂಬಂಧ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಪ್ರೆಸ್ ಮೀಟ್ ಮಾಡಲಿಕ್ಕಿದ್ದಾರೆ. ಪ್ರಾಥಮಿಕ ಹಂತದ ವಿಚಾರಣೆಯಲ್ಲಿ ನಿಜ ಬಾಯಿ ಬಿಟ್ರ ದರ್ಶನ್. ಒಟ್ಟಾರೆಯಾಗಿ ದರ್ಶನ್ ಜೊತೆ ಪವಿತ್ರ ಗೌಡ ಆಪ್ತರಾಗಿದ್ದಾರೆ. ದರ್ಶನ್ ಜೊತೆ ಇರೋ ಫೋಟೋಗಳನ್ನು ಪವಿತ್ರ ಗೌಡ ಹಂಚಿಕೊಂಡಿದ್ರು. ಪವಿತ್ರ ಗೌಡಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿ ಅಶ್ಲೀಲ ಮೆಸೇಜ್ ಮಾಡಿದ್ರು. ಕಾಮಾಕ್ಷಿ ಪಾಳ್ಯದಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಆಗಿತ್ತು. ದರ್ಶನ್ ಸೂಚನೆ ಮೇಲೆ ಕೊಲೆ ಮಾಡಿದ್ದಾಗಿ 4 ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಘಟನೆ ವೇಳೆ ಸ್ಥಳದಲ್ಲಿ ದರ್ಶನ್ ಕೂಡ ಇದ್ರು ಎನ್ನಲಾಗಿದೆ. ಈ ಪ್ರಕರಣದಲ್ಲಿ ದರ್ಶನ್ ಸೇರಿ 10 ಜನರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಈ ಘಟನೆ ನಡೆದಿದ್ದು ಜೂನ್ 9ರಂದು. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗ್ತಾ ಇತ್ತು. ವಿನಯ್ ಎನ್ನುವವರಿಗೆ ಸೇರಿದ ಶೆಡ್ನಲ್ಲಿ ಅವರನ್ನ ಇರಿಸಲಾಗಿತ್ತು. ನಾನು ಈ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅಂತ ಹೇಳ್ತಾ ಇದ್ದೀನಲ್ಲ, ಈ ವ್ಯಕ್ತಿ ಪವಿತ್ರ ಗೌಡ ಮತ್ತು ದರ್ಶನ್ಗೆ ಸಂಬಂಧಪಟ್ಟಂತ ಒಂದು ಪೋಸ್ಟಿಗೆ ಒಂದು ಕಾಮೆಂಟ್ ಅನ್ನು ಹಾಕ್ತಾರೆ. ಆ ಕಾಮೆಂಟ್ ಅಶ್ಲೀಲವಾಗಿರುತ್ತೆ. ಯಾವಾಗ ಪವಿತ್ರ ಗೌಡ ದರ್ಶನ್ಗೆ ದೂರನ್ನ ಕೊಡ್ತಾರೋ, ನನ್ನ ಪೋಸ್ಟ್ನಲ್ಲಿ ಈ ತರಹದ ಮೆಸೇಜ್ಗಳು ಬರ್ತಾ ಇದೆ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿಯದ್ದು ಅಂತ ಹೇಳಿದಾಗ ದರ್ಶನ್ ಸಿಡಿದು ಹೇಳ್ತಾರೆ, ರೊಚ್ಚಿಗೆ ಹೇಳ್ತಾರೆ. ಹಾಗಾದ್ರೆ ಪವಿತ್ರ ಮತ್ತು ದರ್ಶನ್ಗೆ ಇರುವಂತಹ ಸಂಬಂಧ ಈ ಒಂದು ವಿಚಾರದಲ್ಲಿ ಅರ್ಥವಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು 10 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಈ ಘಟನೆ ನಡೆದಿದ್ದು ಮಾತ್ರ ಜೂನ್ 9ನೇ ತಾರೀಕು. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇತ್ತು. ವಿನಯ್ ಎನ್ನುವವರಿಗೆ ಸೇರಿದ ಶೆಡ್ನಲ್ಲಿ ಅವರನ್ನ ಇರಿಸಲಾಗಿತ್ತು. ಈ ವೇಳೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ. 4 ಜನ ಹಲ್ಲೆ ಮಾಡಿದ ತಂಡದಲ್ಲಿ ದರ್ಶನ್ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಈಗ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ನಟ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಟೇರ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಅದು ಕೂಡ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈ ಹಿಂದೆ ಸಾಕಷ್ಟು ವಿಚಾರದಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇತ್ತು. ಸಾಕಷ್ಟು ವಿಚಾರದಲ್ಲಿ ನಟ ದರ್ಶನ್ ಚರ್ಚೆಗೆ ಬರ್ತಾ ಇದ್ರು, ಮುನ್ನೆಲೆಗೆ ಬರ್ತಾ ಇದ್ರು. ಆದರೆ ಈ ಬಾರಿ ಅವರು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಒಂದು ಕೊಲೆ ಪ್ರಕರಣ. ಅದು ಕೂಡ ಪವಿತ್ರ ಗೌಡ ಮತ್ತು ದರ್ಶನ್ಗೆ ಸಂಬಂಧಪಟ್ಟಂತಹ ಒಂದು ಪೋಸ್ಟ್ಗೆ ರೇಣುಕಾ ಸ್ವಾಮಿ ಎನ್ನುವಂತಹ ಅಪರಿಚಿತ ವ್ಯಕ್ತಿ ಒಂದು ಕಾಮೆಂಟ್ ಮಾಡ್ತಾನೆ. ಆ ಕಾಮೆಂಟ್ ಅಶ್ಲೀಲವಾಗಿರುತ್ತೆ ಎನ್ನುವಂತಹ ಕಾರಣಕ್ಕೆ ಪವಿತ್ರ ಗೌಡ ದರ್ಶನ್ಗೆ ಹೇಳುತ್ತಾರೆ, ನಮ್ಮ ಪೋಸ್ಟ್ಗಳಲ್ಲಿ ಈ ತರಹದ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ರೊಚ್ಚಿಗೆದ್ದಂತಹ ಸಿಡಿದೆದ್ದಂತಹ ಕಾಟೇರ ಈ ಕೊಲೆಯನ್ನ ಮಾಡಿದ್ರ ಹಾಗಾದ್ರೆ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ದರ್ಶನ್ ಬೌನ್ಸರ್ಗಳು ಅರೆಸ್ಟ್ ಆಗುವಂತಹ ಸಾಧ್ಯತೆಗಳಿದೆ. ಕಾರಣ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಮೈಸೂರಿನಿಂದ ದರ್ಶನ್ ಕರೆತರುತ್ತಿರುವಂತಹ ಕಾಮಾಕ್ಷಿ ಪುರ ಪೊಲೀಸ್ ಠಾಣಾ
ಪೊಲೀಸರು ಈಗ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. RR ನಗರದ ಮನೆಯಿಂದ ಬಂಧಿಸಿರುವಂತಹ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇರತಕ್ಕಂತಹದ್ದು. DCP ಗಿರೀಶ್ ನೇತೃತ್ವದ ತಂಡದಿಂದ ದರ್ಶನ್ ಬಂಧನವಾಗಿದೆ. ಒಟ್ಟಾರೆಯಾಗಿ ಈಗ ಎರಡನೇ ಬಾರಿಯೂ ಕೂಡ ನಟ ದರ್ಶನ್ ಜೈಲು ಸೇರ್ತಾರಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗ್ತಾ ಇರತಕ್ಕಂತಹದ್ದು. ಇವತ್ತು ಬೆಳಿಗ್ಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ನಿಂದ ಒಂದು ಸುದ್ದಿಗೋಷ್ಠಿ ನಡೀಲಿಕ್ಕಿದೆ. ಆ ಸುದ್ದಿಗೋಷ್ಠಿಯಲ್ಲಿ ಇದರ ಮಹತ್ವದ ಮಾಹಿತಿಯೂ ಕೂಡ ಸಿಗ್ಲಿಕ್ಕಿರತಕ್ಕಂತಹದ್ದು. ಒಟ್ಟಾರೆಯಾಗಿ ಈಗ ನಟ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜ್ಯದ ಕಾಟೇರ ಅರೆಸ್ಟ್ ಆಗಿದ್ದಾರೆ. ಪೊಲೀಸರು ಅವರನ್ನು ಬಂಧಿಸಿದ್ದಾರೆ. ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯ ಶೆಡ್ನಲ್ಲಿ ಸ್ವಾಮಿ ಎನ್ನುವಂತಹ ವ್ಯಕ್ತಿಯ ಕೊಲೆಯಾಗಿತ್ತು. ರೇಣುಕಾ ಸ್ವಾಮಿ ಈ ವ್ಯಕ್ತಿ ಈ ಹಿಂದೆ ಪವಿತ್ರ ಗೌಡ ಮತ್ತು ದರ್ಶನ್ಗೆ ಸಂಬಂಧಪಟ್ಟಂತಹ ಒಂದು ಪೋಸ್ಟ್ಗೆ ಕಾಮೆಂಟ್ ಹಾಕಿದ್ರು. ಒಂದರ್ಥದ ನೆಗೆಟಿವ್ ಆದಂತಹ ಕಾಮೆಂಟ್ ಅದು, ಅಶ್ಲೀಲವಾದಂತಹ ಕಾಮೆಂಟ್ ಅದು. ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನಿಸುತ್ತೆ ನಟ ದರ್ಶನ್ಗೆ. ಹಾಗಾಗಿ ಈ ಕೊಲೆಯನ್ನು ಮಾಡಿಸಿದ್ರಾ ಅಥವಾ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇವೆಲ್ಲವೂ ಕೂಡ ಪೊಲೀಸ್ ತನಿಖೆ ಮುಖಾಂತರವೇ ಹೊರಬರಬೇಕಾಗಿರ್ತಕ್ಕಂತಹದ್ದು. ಆದರೆ ಈಗ ಇವರ ಮೇಲಿರ್ತಕ್ಕಂತಹ ಆರೋಪ ಇವರೇ ಸುಪಾರಿ ಕೊಟ್ಟು ಮಾಡಿಸಿದ್ದಾರೆ ಎನ್ನುವಂತಹ ಆರೋಪ. ಒಟ್ಟಾರೆಯಾಗಿ ಅಶ್ಲೀಲ ಮೆಸೇಜ್ ಮತ್ತು ವಿಡಿಯೋ ಹಾಕಿದ್ದ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಒಂದು ತಂಡ ಕರೆದುಕೊಂಡು ಬಂದು ಅವರನ್ನು ಒಂದು ಶೆಡ್ನಲ್ಲಿ ಕೂಡಿ ಹಾಕಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಅವರ ತಲೆ, ಮುಖ, ಕಿವಿ ಭಾಗಕ್ಕೂ ಕೂಡ ಮಾರಣಾಂತಿಕವಾದಂತಹ ಹಲ್ಲೆಯನ್ನು ಮಾಡಿ ಅವರನ್ನು ಕೊಲೆ ಮಾಡಲಾಗಿದೆ ಎನ್ನುವಂತಹದ್ದು ಈ ತನಿಖೆಗೆ ಸಂಬಂಧಪಟ್ಟಂತಹ ಮೇಜರ್ ಸುದ್ದಿ. ಜೂನ್ 9ನೇ ತಾರೀಕು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗ್ತಾ ಇತ್ತು. ವಿನಯ್ ಎನ್ನುವರಿಗೆ ಸೇರಿದ ಶೆಡ್ನಲ್ಲಿ. ಆ ಶೆಡ್ಡು ಕೂಡ ವಿನಯ್ ಎನ್ನುವಂತಹ ವ್ಯಕ್ತಿಗೆ ಸೇರಿದ್ದಂತಹ ಶೆಡ್ಡು ಅಂತ ಹೇಳಲಾಗ್ತಾ ಇದೆ. ಈಗ ಪ್ರಾಥಮಿಕ ಹಂತದ ವಿಚಾರಣೆಯಲ್ಲೇ ನಿಜ ಬಾಯಿ ಬಿಟ್ರ ದರ್ಶನ್. ಕಾಮಾಕ್ಷಿ ಪಾಳ್ಯದ ನಿವಾಸಿಯಾಗಿದ್ರಂತೆ ರೇಣುಕಾ ಸ್ವಾಮಿಯನ್ನ ಕರೆಸಿಕೊಂಡಿದ್ದ ದರ್ಶನ್. ಪವಿತ್ರ ಗೌಡ ಮೆಸೇಜ್ ರಹಸ್ಯಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹಲ್ಲೆಯ ನಂತರವೇ ಸುಮನಹಳ್ಳಿಗೆ ಬಾಡಿ ಬಿಸಾಕಿದ್ರು. ಹಲ್ಲೆಯ ನಂತರ ಮನುಷ್ಯ ಸತ್ತು ಹೋದ ಅಂತ ಗೊತ್ತಾದ ನಂತರ ಸುಮನಹಳ್ಳಿಗೆ ಬಾಡಿಯನ್ನು ಬಿಸಾಕಿದ್ರು. ದರ್ಶನ್ ಬೌನ್ಸರ್ಗಳು ಅರೆಸ್ಟ್ ಆಗೋ ಸಾಧ್ಯತೆಯೂ ಕೂಡ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದರ್ಶನ್ನ ಬೌನ್ಸರ್ಗಳ ಹೆಸರು ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ ಅವರು ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಮೈಸೂರಿನಿಂದ ದರ್ಶನ್ ಕರೆತರುತ್ತಿರುವಂತಹ ಕಾಮಾಕ್ಷಿ ಪಾಳ್ಯ ಇನ್ನು ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಮಾಧ್ಯಮದವರಿಗೂ ಕೂಡ ಆಹ್ವಾನ ಕೊಟ್ಟಿರತಕ್ಕಂತಹ ಒಂದು ನೋಟಿಸನ್ನು ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು 11 ಗಂಟೆಗೆ ನಟ ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಕಮಿಷನರ್ ಕರೆದಿರ್ತಕ್ಕಂತಹದ್ದು ಪೊಲೀಸ್ ಕಮಿಷನರ್. ಹಾಗಾಗಿ ಅದರ ಒಂದು ಮಾಧ್ಯಮದವರಿಗೆ ಆಹ್ವಾನದ ಒಂದು ನೋಟಿಸನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ ಈ ಪ್ರಕರಣ ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೆ. ಈಗಾಗಲೇ ನಟ ದರ್ಶನ್ ಬೌನ್ಸರ್ಗಳು ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತಹದ್ದು ಈಗಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ಸ್. ಜೊತೆಗೆ ಈಗ ಹಲ್ಲೆಯಿಂದ ಯುವಕ ಮೃತಪಟ್ಟ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. RR ನಗರದ ಮನೆಯಿಂದ ಬಂಧಿಸಿರುವಂತಹ ಮಾಹಿತಿಯು ಕೂಡ ಲಭ್ಯವಾಗಿರುವಂತಹದ್ದು. DCP ಗಿರೀಶ್ ನೇತೃತ್ವದ ತಂಡದಿಂದ ದರ್ಶನ್ ಬಂಧನವಾಗಿದೆ. ಒಟ್ಟಿನಲ್ಲಿ ಈಗ ದರ್ಶನ್ಗೆ ಮತ್ತೊಂದು ಕಂಟಕ. ಈ ಹಿಂದೆಯೂ ಕೂಡ ಸಾಕಷ್ಟು ವಿಚಾರದಲ್ಲಿ ನಟ ದರ್ಶನ್ ಚರ್ಚೆಯಾಗ್ತಾ ಇದ್ರು. ಈ ಹಿಂದೆ ಕಾಟೇರದ ಸಂಭ್ರಮದಲ್ಲಿ ಏನೋ ಒಂದು ಪಬ್ನಲ್ಲಿ ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆ ಮಾಡಿದ್ದಾರೆ ಎನ್ನಲಾಗುವಂತಹ ಆರೋಪಿಯ ಫೋಟೋವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ಈಗ ಪ್ರಾಥಮಿಕ ವಿಚಾರಣೆಯ ವೇಳೆ ನಟ ದರ್ಶನ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ದರ್ಶನ್ ಬಾಡಿಗಾರ್ಡ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪವಿತ್ರ ಗೌಡರನ್ನ ರಕ್ಷಣೆ ಮಾಡೋದಕ್ಕೆ ನಟ ದರ್ಶನ್ ಹೀಗೆಲ್ಲ ಮಾಡ್ತಾರಾ, ಕೊಲೆನೂ ಮಾಡ್ತಾರಾ, ಹಿಂಸಾತ್ಮಕವಾದಂತಹ ಕೃತ್ಯದಲ್ಲೂ ಪಾಲ್ಗೊಳ್ತಾರಾ? ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪವಿತ್ರ ಗೌಡರ ಜೊತೆಗಿನ ಸಂಬಂಧವನ್ನ ಈ ರೀತಿಯೂ ನಟ ದರ್ಶನ್ ವ್ಯಕ್ತಪಡಿಸಿದ್ರ? ಅಷ್ಟರ ಮಟ್ಟಿಗೆ ಪ್ರೀತಿಯನ್ನ ಇಟ್ಟುಕೊಂಡಿದ್ರ ನಟ ದರ್ಶನ್? ಹೆಂಡತಿ ಇದ್ರೂ ಕೂಡ ಪವಿತ್ರ ಗೌಡ ಜೊತೆ ಸಂಬಂಧವನ್ನ ಇಟ್ಟುಕೊಂಡಿದ್ರ ನಟ ದರ್ಶನ್? ಹಾಗಾಗಿ ಪವಿತ್ರ ಗೌಡ ದೂರಿನ ಆಧಾರದಲ್ಲಿ ಈ ಕೊಲೆಯನ್ನ ಮಾಡಿಸಿದ್ರ? ಪವಿತ್ರ ಗೌಡ ಪೋಸ್ಟ್ ಅನ್ನು ಹಾಕಿಕೊಳ್ತಾರೆ. ಆ ಪೋಸ್ಟ್ಗೆ ಒಂದು ಕಾಮೆಂಟ್ ಬರುತ್ತೆ, ಅದು ಅಶ್ಲೀಲವಾದಂತಹ ಕಾಮೆಂಟ್ ಆಗಿರುತ್ತೆ. ಹಾಗಾಗಿ ಪವಿತ್ರ ಗೌಡ ದರ್ಶನ್ಗೆ ದೂರು ಕೊಡ್ತಾರೆ. ನಟ ದರ್ಶನ್ ರೊಚ್ಚಿಗೇಳ್ತಾರೆ, ಆತನನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಡ್ತಾರೆ. ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇರತಕ್ಕಂತಹ ಮೇಜರ್ ವಿಚಾರ. ದರ್ಶನ್ನ ಆಪ್ತ ಮಹಿಳೆಯ ವಿಚಾರಕ್ಕೆ ಕೊಲೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಆ ಆಪ್ತೆ ಬೇರೆ ಯಾರೂ ಅಲ್ಲ, ಅದು ಪವಿತ್ರ ಗೌಡ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ದರ್ಶನ್ ಆಪ್ತಳಿಗೆ ಮೆಸೇಜ್ ಮಾಡಿದ್ನಂತೆ. ಮರ್ಮಾಂಗಕ್ಕೆ ಒದ್ದಿರುವ ಕಾರಣ ರೇಣುಕಾ ಸ್ವಾಮಿ ಸಾವು.
ಇದು ಒಂಥರ ಅತ್ಯಂತ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಏನು ಕರೀತಾರೋ ಆ ತರಹದ ಟ್ರೀಟ್ಮೆಂಟ್, ಮರ್ಮ ಭಾಗಕ್ಕೆ ಅಥವಾ ಆತನ ಗುಪ್ತಾಂಗಕ್ಕೆ ಒದೆಯುವಂತಹದ್ದು, ಅಲ್ಲಿಗೆ ಮಾರಣಾಂತಿಕವಾದಂತಹ ಹಲ್ಲೆ ಮಾಡುವಂತಹದ್ದು, ಇದು ಬಹಳಷ್ಟು ಅಮಾನವೀಯ ಅಂತ ಕರೆಸಿಕೊಳ್ಳುತ್ತೆ. ಅದು ಯಾವ ಪ್ರಕರಣವೇ ಆಗಿರಲಿ, ಆದರೆ ಒಂದು ಗುಪ್ತಾಂಗದ ಭಾಗಕ್ಕೆ ಬಹಳಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂತಹದ್ದು, ಅದು ಕೂಡ ಸಾಮೂಹಿಕವಾಗಿ ಹಲ್ಲೆ ಮಾಡುವಂಥದ್ದು ಇದೆಯಲ್ಲ, ಇದು ಅತ್ಯಂತ ಏನು ಬರ್ಬರತೆಯಲ್ಲಿ ಭೀಕರತೆ ಅಂತ ಕರೀತಾರಲ್ಲ, ಆ ಅರ್ಥದಲ್ಲಿ ಕೂಡ ಈ ಕೊಲೆ ಕೇಳಿಸುತ್ತೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, ಇದು ರೇಣುಕಾ ಸ್ವಾಮಿಯ ಕೊಲೆಯಾಗಿರ್ತಕ್ಕಂತಹ ಸ್ಥಳವನ್ನು ನಾವು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀವಿ. ಎಸ್, ಏನು ಪವಿತ್ರ ಗೌಡ ಮತ್ತು ದರ್ಶನ್ಗೆ ಸಂಬಂಧಪಟ್ಟಂತಹ ಏನು ಪೋಸ್ಟ್ಗೆ ಒಂದು ಕಾಮೆಂಟ್ ಬರುತ್ತಲ್ಲ, ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿ ಕಾಮೆಂಟ್ ಹಾಕ್ತಾರೆ, ಅದು ಅಶ್ಲೀಲವಾದಂತಹ ಕಾಮೆಂಟ್ ಆಗಿತ್ತು. ಹಾಗಾಗಿ ಪವಿತ್ರ ಗೌಡ ದೂರು ಕೊಡ್ತಾರೆ ದರ್ಶನ್ ಅವರಿಗೆ. ಆ ದರ್ಶನ್ ಆಗ ರೇಣುಕಾ ಸ್ವಾಮಿಯ ವಿರುದ್ಧ ಸಿಡಿದೇಳ್ತಾರೆ, ಅವರು ಒಂದರ್ಥದ ಆಕ್ರೋಶಕ್ಕೊಳಗಾಗ್ತಾರೆ. ರೇಣುಕಾ ಸ್ವಾಮಿಯನ್ನ ಒಂದು ತಂಡವನ್ನು ಕಳುಹಿಸಿಕೊಟ್ಟವರನ್ನ ಕರೆಸಿ ಒಂದು ಶೆಡ್ನಲ್ಲಿ ಇರಿಸಿ ಆತನಿಗೆ ಬಹಳಷ್ಟು ಹಿಂಸೆಯನ್ನು ಕೊಡಲಾಗುತ್ತೆ. ಆತನ ಕೊಲೆ ಮಾಡಿದ ಜಾಗ ಈಗ ನೀವು ಸ್ಕ್ರೀನ್ ಮೇಲೆ ನಾವು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ಶೆಡ್ ಬಳಿಯೇ ಆತನನ್ನು ಕೊಲೆ ಮಾಡಿರ್ತಕ್ಕಂತಹದ್ದು. ಅದು ಕೂಡ ಆತನಿಗೆ ಬಹಳಷ್ಟು ಕ್ರೂರವಾದಂತಹ ಹಿಂಸೆಯನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ನೋಡಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈಗ ಪೊಲೀಸರು ಕೂಡ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸಾಕಷ್ಟು ತಂಡವು ಕೂಡ ಅಲ್ಲಿ ಪೊಲೀಸ್ ನಿಯೋಜನೆಗೊಳಿಸಿದೆ. ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಆಗಿರುವಂತಹ ಸ್ಥಳದಲ್ಲಿ ಈಗ ಏನು ಸ್ಥಳ ಮಹಜರಿನ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂತಹದ್ದು. ಒಟ್ಟಾರೆಯಾಗಿ ಈಗ ಪೊಲೀಸರು ಕೂಡ ಈ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಂಬಂಧಪಟ್ಟಂತಹಷ್ಟು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕೊಲೆ ಪ್ರಕರಣ ಇದೆಯಲ್ಲ, ಇದು ಬಹಳಷ್ಟು ತಿರುವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಕಾರಣ ದರ್ಶನ್ ಒಂದು ಪ್ರಕರಣದಲ್ಲಿ ಸುದ್ದಿ ಆದರೆ ಇದೆಯಲ್ಲ, ಅದು ಒಂದರ್ಥದಲ್ಲಿ ಪೊಲೀಸರಿಗೂ ಕೂಡ ಒಂದರ್ಥದ ಬಹುದೊಡ್ಡ ತಲೆನೋವು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯ ಪರಿಶೀಲನೆಗಳು ಅವಶ್ಯಕತೆ ಇರುತ್ತೆ. ಹೀಗಾಗಿ ಈಗ ಪೊಲೀಸರು ಖುದ್ದು ದರ್ಶನ್ನನ್ನೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾಕಷ್ಟು ಆರೋಪಿಗಳನ್ನು ಒಟ್ಟು ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಆರೋಪಿಗಳ ಸಂಖ್ಯೆ 10ಕ್ಕೆ ಏರಿದೆ. 10 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಸ್ಕ್ರೀನ್ ಮೇಲೆ ನೀವು ಕೊಲೆಯಾದಂತಹ ಸ್ಥಳವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪವಿತ್ರ ಗೌಡ ಮತ್ತು ದರ್ಶನ್ನ ಆತ್ಮೀಯತೆ ಎಷ್ಟಿತ್ತು ಎನ್ನುವಂತಹ ಒಂದು ಪೋಸ್ಟ್ ಅನ್ನು ಕೂಡ ನಾವು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆರೋಪಿಗಳ ಬಂಧನ ಸಾಧ್ಯತೆ ಇದೆ. ಇನ್ನು ನಟ ದರ್ಶನ್ ಬೌನ್ಸರ್ಗಳನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿದೆ. ಪೊಲೀಸರು ಅದಕ್ಕೂ ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ ಆ ಕೊಲೆಯಾದಂತಹ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿಯನ್ನ ಕೊಲೆ ಮಾಡಿದಂತಹ ಜಾಗವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂತಹ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಸಾಕಷ್ಟು ಉನ್ನತ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಒಟ್ಟಾರೆಯಾಗಿ ಈಗ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯ ಶೆಡ್ನಲ್ಲಿ ಸ್ವಾಮಿಯ ಕೊಲೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಈಗ ಆ ಶೆಡ್ ಬಳಿ ಯಾವ ಸ್ಥಳದಲ್ಲಿ ಆತನ ಕೊಲೆ ಮಾಡಲಾಯಿತೋ ಅಥವಾ ಆತನನ್ನು ಎಲ್ಲಿ ಬಿಸಾಕಲಾಯಿತೋ ಆ ಸ್ಥಳವನ್ನು ನಾವು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ರೇಣುಕಾ ಸ್ವಾಮಿ ಹೇಳಿ ಕೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿ. ಆತ ಈ ಪೋಸ್ಟ್ಗಳಿಗೆ ಅಂತ ಹೇಳಿದ್ರೆ ಈಗ ದರ್ಶನ್ ಮತ್ತು ಪವಿತ್ರ ಗೌಡರ ಪೋಸ್ಟ್ಗಳೇನಿತ್ತು, ದರ್ಶನ್ ಈಗಾಗಲೇ ಒಂದು ಮದುವೆ ಆಗಿದ್ದಾರೆ, ಅವರ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಹೀಗಿರುವಾಗಲೂ ಕೂಡ ನೀವು ಜೊತೆಯಾಗಿ ಕಾಣಿಸಿಕೊಳ್ಳುವಂತಹ ಪೋಸ್ಟ್ಗಳಿಗೆ ಸಾಮಾನ್ಯವಾಗಿ ನೆಟ್ಟಿಗರು ಬೇರೆ ಬೇರೆ ರೀತಿಯ ಕಾಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ. ರೇಣುಕಾ ಸ್ವಾಮಿ ಒಂದು ಸ್ವಲ್ಪ ಅತಿರೇಕಕ್ಕೆ ಹೋಗಿದೆ, ಅವರ ಕಾಮೆಂಟ್ ಅಶ್ಲೀಲವಾಗಿತ್ತು. ಹಾಗಾಗಿ ಆ ರೇಣುಕಾ ಸ್ವಾಮಿಯ ವಿರುದ್ಧ ಪವಿತ್ರ ಗೌಡೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ದರ್ಶನ್ ಜೊತೆ ಹಂಚಿಕೊಂಡ್ರೇನೋ, ದರ್ಶನ್ಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ವೇನೋ, ರೇಣುಕಾ ಸ್ವಾಮಿಯನ್ನ ಮುಗಿಸಿ ಬಿಡುವಂತಹ ನಿರ್ಧಾರ ಮಾಡಿದ್ರ ಹಾಗಾದ್ರೆ ಎನ್ನುವಂತಹ ಚರ್ಚೆಗಳು ಈಗ ಶುರುವಾಗ್ತಾ ಇರತಕ್ಕಂತಹದ್ದು. ಸುಪಾರಿ ಕೊಟ್ಟು ಕೊಲೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಒಂದು ತಂಡವನ್ನು ನಿಯೋಜನೆ ಮಾಡಲಾಗಿತ್ತು, ಆ ತಂಡಕ್ಕೆ ಸುಪಾರಿಯನ್ನ ಕೊಡಲಾಗಿತ್ತ ಹಾಗಾದ್ರೆ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿರುವಂತಹದ್ದು.